ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ನಾನಿವತ್ತು ಮಾತಾಡೋಕೆ ಬಂದಿದ್ದೀನಿ. ಒಂದಷ್ಟು ಆರೋಗ್ಯ ಸಮಸ್ಯೆಯಿಂದ ಮತ್ತು ಕೆಲಸದ ಒತ್ತಡ, ಹಾಗಾಗಿ ನಾನು ಒಂದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಆಗಿಲ್ಲ. ಇವತ್ತು ತುಂಬ ವಿಶೇಷವಾಗಿ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮತ್ತು ಇವತ್ತು ನಾನು ಜಾಸ್ತಿ ನನ್ನ ಕೈಯನ್ನು ಹಿಂಗೆ ಆಡಿಸ್ತಾನೆ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ನೋಡಿ, ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ದೇವಿದು ಉಂಗುರ, ಅಬ್ಬಾ, ಆ ಕಿರೀಟ, ಆ ಕಣ್ಣು, ಮೂಗುತಿ ಎಲ್ಲವೂ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಲೆ ಎಷ್ಟು ಪುಟ್ಟ ಮುಖದಲ್ಲಿ ಅಷ್ಟೆಲ್ಲ ಡೀಟೇಲ್ ಮಾಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಇದು ಹತ್ರನೇ ಬರಬೇಕಲ್ಲ. ಹಾಂ, ಸೊ ಆ ಕಿರೀಟಕ್ಕೆ ಎಷ್ಟೆಲ್ಲ ಅಲಂಕಾರ, ಆ ದೇವಿದು ಹುಬ್ಬು ಎಷ್ಟು ಚೆನ್ನಾಗಿದೆ, ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಡಾಟ್ಗಳು. ಆ್ಯಂಡ್ ಅಫ್ಕೋರ್ಸ್ ಇದು ಸಹ ಮಣ್ಣಿನ ರುದ್ರಾಕ್ಷಿಗಳು. ಸೊ ಇದು ನಿಮಗೆ ಕಾಣಿಸ್ಬೇಕು ಅಂತಾನೆ ನಾನು ಜಾಸ್ತಿ ಇವತ್ತು ಕೈನ ಹಿಂಗೆ ಆಡಿಸ್ತಾನೆ ಇರ್ತೀನಿ. ಸೊ ಇವತ್ತು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಹೇಳೋದಕ್ಕೆ ಬಂದಿದ್ದೇನೆ. ಇದೇ ಭಾನುವಾರ ಜನವರಿ 7ಕ್ಕೆ ಗಾಯುಸ್ ಗ್ಲಿಟ್ಸ್, ಸೊ ಗಾಯತ್ರಿ ಅಕ್ಕ ಅವರು ಮಾಡುವಂಥ ಗಾಯುಸ್ ಗ್ಲಿಟ್ಸ್ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಮಣ್ಣಿನ ಆಭರಣಗಳ ಜೊತೆ ಎಂದಿನಂತೆ ಬರ್ತಾ ಇದ್ದೇವೆ. ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಂತ ಹೇಳಿದ್ರೆ, ಈ ಸಲ ತುಂಬ ವೆರೈಟೀಸ್ ಇದೆ. ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ, ಹಾಗಾಗಿ ನಾವು ತುಂಬ ವೆರೈಟಿ ಡಿಸೈನ್ಸನ್ನು ಮಾಡಿದ್ದೇವೆ. ತುಂಬ ಜಾಸ್ತಿ ಈ ಸಲ ವಿಧವಾದ ವಿಭಿನ್ನ ಓಲೆಗಳನ್ನು ತಗೊಂಡು ಬರ್ತಾ ಇದ್ದೀವಿ. ಪುಟ್ಟಾಣಿ ಓಲೆಗಳಿಂದ ಹಿಡಿದು ದೊಡ್ಡ ಓಲೆವರೆಗೂ ಸಹ ನಿಮಗೆ ಸಿಗುತ್ತೆ. ಮತ್ತು ನಾಗರಲ್ಲಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಲಾಂಗ್ ನಾಗರು, ಶಾರ್ಟು, ಮತ್ತು ಬರೀ ನಾಗರು ಅಷ್ಟೇ. ತುಂಬ ಜನ ನಾವು ಪ್ರತಿ ಎಕ್ಸಿಬಿಷನಲ್ಲೂ ಹೋದಾಗ ಕೇಳ್ತಾ ಇದ್ದಿದ್ದು ಸೆಪ್ರೇಟಾಗಿ ನಾಗರು ಸಿಗುತ್ತಾ ಅಂತ. ಯಾಕೆ ಅಂತ ಹೇಳಿದ್ರೆ, ಅವ್ರ ಹತ್ರ ಯಾವುದಾದ್ರು ಗೋಲ್ಡ್ ಚೈನು ಅಥವಾ ಪರ್ಲ್ ಚೈನು, ಕರಿಮಣಿ ಸರ, ಈ ಥರದ್ದು ಯಾವುದಾದ್ರೂ ಇರುತ್ತೆ. ಸೊ ಅದಕ್ಕೆ ನೀವು ಜಸ್ಟು ಹುಕ್ಕಾಗಿ ಕೊಡ್ತೀರಾ ಅಂತ ತುಂಬ ಜನ ಕೇಳಿದರು. ಹಾಗಾಗಿ ಈ ಸಲ ಈ ಸಂಕ್ರಾಂತಿಗೆ ಆ ಥರ ಯಾರೆಲ್ಲ ಕೇಳಿದ್ರು ಅವ್ರಿಗೆ ನಾವು ಆ ರೀತಿಯ ಡಿಸೈನ್ಗಳನ್ನು ಮಾಡಿ, ಅಂದರೆ ಜಸ್ಟ್ ಪೆಂಡೆಂಟ್ಗಳನ್ನು ವಿತ್ ಹುಕ್ ಮಾಡಿ, ಜೊತೆಗೆ ಓಲೆಗಳನ್ನು ಮಾಡಿ ಅದನ್ನು ಸಹ ಸೆಪ್ರೇಟಾಗಿ ತರ್ತಾ ಇದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6:30ವರೆಗೆ ಕಾರ್ಯಕ್ರಮ ಇರುತ್ತೆ. ಖಂಡಿತ ಸ್ವಲ್ಪ ಬಿಡುವು ಮಾಡಿಕೊಂಡು ಹಾಗೆ ಒಂದು ಹೆಜ್ಜೆ ಬಂದು ಹೋಗಿ. ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಸಹ ಕಾಯ್ತಾ ಇರ್ತೀವಿ. ಇದೇ ಜನವರಿ 10ರಿಂದ ನಮ್ಮ ಆನ್ಲೈನ್ ಟೆರಕೋಟಾ ಜ್ಯುವೆಲರಿ ಮೇಕಿಂಗ್ ಕ್ಲಾಸ್ 25ನೇ ಬ್ಯಾಚು ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ನನಗೆ ಮೆಸೇಜ್ ಮಾಡಿದ್ರಿ, ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬ್ಯಾಚು ಇದೇ ಜನವರಿ 10ರಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಆ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರೆ ಕ್ಲಾಸ್ನ ಸಂಪೂರ್ಣ ವಿವರವನ್ನು ನಿಮಗೆ ಕಳಿಸ್ಕೊಡ್ತೇವೆ, ಆಯಿತಾ? ಆದಷ್ಟು 10ನೇ ತಾರೀಕು ಒಳಗಡೆನೆ ರಿಜಿಸ್ಟರ್ ಆಗಿ. ಯಾಕೆ ಅಂತ ಹೇಳಿದ್ರೆ, ಸೊ ಅದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನೆಲ್ಲ ತಗೋಬೇಕು, ಅದು ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಹಾಗಾಗಿ ಸೊ ಇದು ಆನ್ಲೈನ್ ಫ್ಲೆಕ್ಸಿಬಲ್ ಕ್ಲಾಸ್ ಆಗಿರುತ್ತೆ. ಈಗಾಗಲೇ ತುಂಬ ಜನಕ್ಕೆ ಗೊತ್ತಾಗಿದೆ. ಫ್ಲೆಕ್ಸಿಬಲ್ ಕ್ಲಾಸ್ ಅಂತ ಹೇಳಿದ್ರೆ, ನಿಮ್ಮ ಬಿಡುವಿನ ಸಮಯದಲ್ಲಿ ಸೊ ಕ್ಲಾಸ್ನ ಅಟೆಂಡ್ ಮಾಡುವಂಥದ್ದು, ಮತ್ತು ನಿಮ್ಮ ಬಿಡುವಿನ ಸಮಯದಲ್ಲಿ
ಒಂದು ವಾರ ಪೂರ್ತಿ ನಿಮಗೆ 2 ಪಾಠ ನಡೆಯುತ್ತೆ. ಸೊ ಆ 2 ಪಾಠಗಳನ್ನು ನೀವು ಯಾವಾಗ ಬಿಡುವಾಗತ್ತೆ ಆವಾಗ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಷ್ಟು ಈಸಿಯಾಗಿರುತ್ತೆ ಮತ್ತು ತುಂಬ ವಿವರವಾಗಿ ಸರಳವಾಗಿ ಮನಮುಟ್ಟುವಂತೆ ಎಲ್ಲ ಪಾಠಗಳನ್ನು ಮಾಡಲಾಗಿರುತ್ತೆ. ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಮಣ್ಣಿನ ಆಭರಣದ ಬಗ್ಗೆ ಏನೂ ಸಹ ಗೊತ್ತಿಲ್ಲದೆ ಇರೋರು ಸಹ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಲಿಬಹುದು. ಸೊ ಈಗಾಗಲೇ 350 ಜನ ದಾಟಾಯಿತು. ಸೊ 350 ಜನ ಕ್ರಾಸ್ ಆಗಿದ್ದಾರೆ ನನ್ನ ಸ್ಟೂಡೆಂಟ್ಸು, ಆನ್ಲೈನಲ್ಲಿ ಕಲ್ತಿರೋಂಥವ್ರು. ಅವರಲ್ಲಿ 90% 90% ಹೆಣ್ಣು ಮಕ್ಕಳಿಗೆ ಮಣ್ಣಿನ ಆಭರಣದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಅಂಥವರೇ ಆನ್ಲೈನ್ ಮೂಲಕ ಕಲಿತು ಈಗಾಗಲೇ ಮನೆಯಿಂದ ಅಷ್ಟೋ ಇಷ್ಟು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಷ್ಟು ಈಸಿಯಾಗಿ ಇರುತ್ತೆ ನಮ್ಮ ತರಗತಿ. ನಾನೇ ಪ್ರಿಪೇರ್ ಮಾಡಿರೋಂಥ ಆ ಒಂದು ಈಸಿ ಸಿಲೆಬಸ್ನಲ್ಲಿ ನೀವು ತುಂಬ ಈಸಿಯಾಗಿ ಮಣ್ಣಿನ ಆಭರಣವನ್ನು ಮಾಡೋದನ್ನು ನಿಮ್ಮ ಮನೆಯಲ್ಲೇ ನಿಮ್ಮ ಬಿಡುವಿನ ಸಮಯದಲ್ಲಿ ಕಲಿಬಹುದು. ಸೊ ಹಾಗಾಗಿ ಇವತ್ತಿನ 2 ಮುಖ್ಯ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಒಂದು 7ನೇ ತಾರೀಕು ಜಯನಗರದ ನ್ಯಾಷನಲ್ ಕಾಲೇಜ್ನಲ್ಲಿ ನಮ್ಮ ಗಾಯಸ್ ಗ್ಲಿಟ್ಸ್ ಕುಟುಂಬದ ಕಡೆಯಿಂದ ಸಮಾರಂಭ ಇರುತ್ತೆ, ವಸ್ತು ಪ್ರದರ್ಶನ ಇರುತ್ತೆ. ಸೊ ಅಲ್ಲಿಗೆ ನೀವೆಲ್ಲರೂ ಸಹ ಖಂಡಿತ ಬರಬೇಕು. ಮತ್ತು ಇನ್ನೊಂದು ಆನ್ಲೈನ್ ತರಗತಿಗಳು ಇದೇ ಜನವರಿ 10ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಜಾಯ್ನ್ ಆಗಿ, ಆಯಿತಾ? ಸೊ ಇದಿಷ್ಟನ್ನು ನಾನು ಹಂಚ್ಕೋಬೇಕಾಗಿತ್ತು. ಮತ್ತು ಸೊ ಎಕ್ಸಿಬಿಷನ್ ಹತ್ರ ಇರೋದ್ರಿಂದ ನಾನು ಅಲ್ಲೇ ಇದ್ದೀನಿ. ಏನು ಮಾಡಬೇಕು, ಏನೆಲ್ಲ ರೆಡಿ ಮಾಡ್ಕೋಬೇಕು ಇದರಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ. ನನಗನ್ಸುತ್ತೆ ತಿಂಗ್ಳಿಗೆ ಒಂದೊಂದು ಎಕ್ಸಿಬಿಷನ್ ಇದ್ಬಿಟ್ರೆ ನಾನು ಇಷ್ಟೊಂದು ಆ್ಯಕ್ಟಿವ್ ಆಗಿ ಎಲ್ಲನೂ ಮರ್ತು ಬಿಡ್ತೀನಿ ಅಂತ ಅನಿಸುತ್ತೆ. ಅಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ಮತ್ತು ಹೊಸದು ಅಂತ ಅದೆಷ್ಟು ಮಾಡಿದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ. ಇವತ್ತೂ ಈ ವಿಡಿಯೋ ಮಾಡೋ ಅಷ್ಟರಲ್ಲಿ 11:30 ಆಗಿದೆ. ಅನ್ಕೋತಾ ಇದ್ದೆ ಪರವಾಗಿಲ್ಲ ನಾಳೆ ಮಾಡಿದ್ರಾಯ್ತು, ಇನ್ನೊಂದು ಸ್ವಲ್ಪ ಸ್ಟಡ್ ಬೇಸ್ಗಳನ್ನ ಅಂಟಿಸೋದಿದೆ ಅದನ್ನು ಮಾಡಿಬಿಡೋಣ ಅಂತ ಅನ್ನಿಸ್ತು. ಆಮೇಲೆ ಬೇಡ ಇವತ್ತು ಮುಗಿಸೇ ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅಷ್ಟು ಹುಚ್ಚನ್ನು ಇಡಿಸ್ಬಿಡುತ್ತೆ ಎಕ್ಸಿಬಿಷನ್ ಅಂತ ಹೇಳಿದಾಗ. ಸೊ ನಾನು ಆ ಹ್ಯಾಂಗ್ ಓವರಲ್ಲೇ ಇರೋದ್ರಿಂದ ಬೇರೆ ಏನು ಮಾತಾಡೋದಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಬನ್ನಿ, ಮಿಸ್ ಮಾಡದೆ ಬನ್ನಿ, ಸಿಗೋಣ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಇಯರ್ ಬಂದಿದ್ದು ನಾವು ಬೆಂಗಳೂರು, ಅದಾದಮೇಲೆ ಈ ವರ್ಷ ಬರ್ತಾ ಇದ್ದೀವಿ. ತುಂಬ ಜನರಿಗೆ ಸಿಗಬೇಕು ಅಂತ ಮತ್ತು ಮಣ್ಣಿನ ಆಭರಣಗಳನ್ನು ನೋಡಿ ಖರೀದಿಸಬೇಕು ಅಂದರೆ ಹತ್ತಿರದಿಂದ ನೋಡಿ ಹೇಗಿರುತ್ತೆ ಅಂತ ನೋಡಿ ಖರೀದಿಸಬೇಕು ಅನ್ನೋ ಆಸೆ ತುಂಬ ಜನಕ್ಕಿತ್ತು. ಸೊ ಒಳ್ಳೆ ಅವಕಾಶ, ಖಂಡಿತ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರು ಮತ್ತು ಸುತ್ತಮುತ್ತ ಇರೋರು ಇದೇ ಭಾನುವಾರ ತಪ್ಪದೆ ಜಯನಗರದ ನ್ಯಾಷನಲ್ ಕಾಲೇಜ್ ಆವರಣಕ್ಕೆ ಖಂಡಿತ ಭೇಟಿ ಕೊಡಿ, ಆಯಿತಾ? ಸೊ ಥ್ಯಾಂಕ್ ಯು ಎಲ್ರಿಗೂ.